गुलबर्गा डिस्ट्रिक्ट के साउथ एमएलए श्री अलमप्रभु पाटिल आज गुलबर्गा के सेंट्रल बस स्टैंड में 2 न्यू बसेस की उन्होंने ओपनिंग की है। जी हां, ये बसेस नॉन एसी हैं। बिल्कुल गुलबर्गा से दावनगिरी और गुलबर्गा से शिमोगा 2 बसेस चलने वाले हैं। गुलबर्गा टू दावनगिरी की बस रात में 8 बजे रहेगी और शिमोगा टू गुलबर्गा जाने वाली बस शाम में 6:30 बजे गुलबर्गा से डिपार्चर होगी और ये बसेस नॉन एसी हैं और सेमी स्लीपर हैं। साथ ही साथ कस्टमर्स और पैसेंजर्स का ज़्यादा रुझान देखते हुए केएसआरटीसी ने यह फैसला लिया था कि 2 नए बसेस वो लॉन्च करेंगे। साथ ही साथ इसकी बुकिंग आप बस स्टैंड में जाकर भी कर सकते हैं और एक फीचर इसके अंदर ऐड हुआ है, वो है ऑनलाइन का। ऑनलाइन भी आप दावनगिरी और शिमोगा के टिकट्स को बुक कर सकते हैं। आइए देखते हैं इस शिमोगा और दावनगिरी बस के शॉर्ट हाइलाइट्स। और इस बस ओपनिंग में श्री अलमप्रभु पाटिल के साथ केएसआरटीसी के डीएमई और भी केएसआरटीसी के ऑफिशियल्स मौजूद थे। ಇವತ್ತು ನಮ್ಮ ಕಲಬುರಗಿ ನಗರದಿಂದ KSRTC 2 ಬಸ್ಸುಗಳು, ಒಂದು ದಾವಣಗೆರೆಗೆ ರಾತ್ರಿ 8 ಗಂಟೆಗೆ ಇಲ್ಲಿಂದ ಹೋಗ್ತದೆ, ಇನ್ನೊಂದು ರಾತ್ರಿ 6:30 ಗಂಟೆಗೆ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತದೆ। 2 ಸ್ಲೀಪರ್ ನಾನ್ ಎಸಿ ಕೋಚಿಂಗ್ ಬಸ್ಸುಗಳು ಇವತ್ತು ಇಲ್ಲಿಂದ ಸಾರ್ವಜನಿಕರ ಅಗತ್ಯಕ್ಕೋಸ್ಕರ ಬೇಡಿಕೆಗೆ ಅನುಗುಣವಾಗಿ ಇವತ್ತು ಶಿವಮೊಗ್ಗದಿಂದ ಮತ್ತು ದಾವಣಗೆರೆಯಿಂದ ಸಾಕಷ್ಟು ಜನ ಇಲ್ಲಿ ಸರ್ಕಾರಿ ನೌಕರರಿದ್ದಾರೆ ಮತ್ತು ಇಲ್ಲಿ 5 ಯೂನಿವರ್ಸಿಟಿಗಳು, ಸೆಂಟ್ರಲ್ ಯೂನಿವರ್ಸಿಟಿಗಳು, ನಾಗನಹಳ್ಳಿ ನಮ್ಮ ಕೇಂದ್ರ ಟ್ರೈನಿಂಗ್ ಸೆಂಟ್ರು ಇವೆಲ್ಲ ಅನೇಕ ಇರೋದರಿಂದ ಇಲ್ಲಿ ಹೆಚ್ಚಿನ ರೀತಿಯಿಂದ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತದೆ। ಯಾಕಂದರೆ ಟ್ರೈನ್ ಸೌಲಭ್ಯ ಇರಲಿಲ್ಲ। ಆದ ಕಾರಣ ಇವತ್ತು KSRTC GDC ಅವರು MD ಅವರು ಎಲ್ಲರೂ ಸೇರಿ ಈ ಭಾಗದಿಂದ 2 ಬಸ್ಸುಗಳನ್ನು ಇವತ್ತು ನಾನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ। ಸಕಲ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ, ಶಿವಮೊಗ್ಗ ಮತ್ತು ದಾವಣಗೆರೆ ಜನತೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಈ ದಿನ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಶ್ರೀ अलमप्रभु ಪಾಟೀಲ್ ಸಾಹೇಬರು ಕಲಬುರಗಿ ನಗರದಿಂದ ದಾವಣಗೆರೆ ಮತ್ತು ಶಿವಮೊಗ್ಗಕ್ಕೆ ಅತಿ ಹೆಚ್ಚು ಬೇಡಿಕೆ ಇದ್ದಂಥ ಒಂದು ಸ್ಥಳಗಳಿಗೆ ಹೊಸ ನಾನ್ ಎಸಿ ಸ್ಲೀಪರ್ ಬಸ್ಸುಗಳನ್ನು ಉದ್ಘಾಟನೆ ಮಾಡಿದ್ದಾರೆ। ನಮಗೆಲ್ಲರಿಗೂ ಸಂತೋಷ। ಈ ಒಂದು ಭಾಗಕ್ಕೆ ಶಿವಮೊಗ್ಗ ಮತ್ತು ದಾವಣಗೆರೆಯಿಂದ ಸಾಕಷ್ಟು ಜನ ಸರ್ಕಾರಿ ನೌಕರು ಮತ್ತು ವ್ಯಾಪಾರಸ್ಥರು ಪ್ರಯಾಣ ಜಾಸ್ತಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಬಸ್ಸು ಮತ್ತು ಸೌಕರ್ಯನ ಒದಗಿಸಿಕೊಟ್ಟಿದ್ದಾರೆ। ಸೊ ಎಲ್ಲ ಪ್ರಯಾಣಿಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಕೋರ್ತೇನೆ। ಇದು ಮುಂಗಡ ದಾರಿ ಚೀಟಿ ಕಾಯ್ದಿರಿಸೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ। ಶಿವಮೊಗ್ಗ ಬಂದ್ಬಿಟ್ಟು ರಾತ್ರಿ 6:45 ಸಾಯಂಕಾಲ, ದಾವಣಗೆರೆ 8 ಗಂಟೆಗಿರುತ್ತೆ। ಎಲ್ಲರೂ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಿಸ್ಕೋಬೋದು। ಮುಂಗಡ ಟಿಕೆಟ್ ಬುಕ್ಕಿಂಗ್ ಮಾಡೋ ಅವಕಾಶ ಈ ಬಸ್ಸಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ।